ನಮಸ್ಕಾರ ಸ್ನೇಹಿತರೆ. ಹಾಗೆ ಅದೇ ರೀತಿ ಸ್ಟಿಮ್ರಿಚ್ನ ಬೀಜೋಪಚಾರಕ್ಕೆ ಬಳಸಿ ಒಂದು ಟೈಮ್ ಸ್ಪ್ರೇನ ಕೊಟ್ಟು ಇವತ್ತಿನ ದಿವಸ ಸೋಯಾಬೀನ್ ಬೆಳೆಯಲ್ಲಿ ಅತ್ಯದ್ಭುತ ರಿಸಲ್ಟನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಇಟಗಿ ಭಾಗದ ಎಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥ ವಿಜಯಣ್ಣವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ನೋಡ್ಬೋದು ಇವತ್ತು ಅವ್ರ ಬೆಳೆ ಯಾವ ರೀತಿ ಜಗಮಗಿಸ್ತಿದೆ ಅವ್ರ ಹೊಲದಲ್ಲಿ ಅಂತೇಳಿ. ಹಾಗೆ ಬನ್ನಿ, ನಮ್ಮ ಜೊತೆಗೆ ಇವತ್ತು ಅವರು ಇದ್ದಾರೆ, ಅವ್ರ ಹತ್ರ ನಾವು ಮಾಹಿತಿ ಕೇಳೋಣ. ವಿಜಯಣ್ಣರೇ, ನೀವು ಏನು ಬಳಸಿದ್ರಿ, ಯಾವ ರೀತಿ ಬಳಸಿ ಯಾವ ರೀತಿ ಮಾಡಿದ್ರಿ ನೀವು ಈ ಹೊಲಕ್ಕೆ? ನಮಸ್ಕಾರ, ನಮ್ಮ ಹೆಸರು ವಿಜಯ್ ಅಂತ. ನಾವು ಈಗ ಸುಮಾರು ವರ್ಷದಿಂದ ಹೇಳ್ತಾ ಇದ್ರು ಸ್ಟಿಮ್ರಿಚ್ ಅದನ್ನು ಸ್ಪ್ರೇ ಮಾಡಿರಿ ಅಂತ ಹೇಳ್ತಾ ಇದ್ರು. ಆದರೂ ನಾವು ಸ್ಪ್ರೇ ಮಾಡಿರಲಿಲ್ಲ. ನೋಡೋಣ ಅಂತೇಳಿ ಲಾಸ್ಟ್ ಟೈಮು ಬೇಸಿಗೆ ಟೈಮ್ನಲ್ಲಿ ಶೇಂಗಾಕ್ಕೆ ಸ್ಪ್ರೇ ಮಾಡಿದ್ವಿ. ಈ ಸಲ ಸೋಯಾಬೀನಿಗೂ ನಾವೇ ನಿಂತಿದ್ದು ಸ್ಪ್ರೇ ಮಾಡಿದ್ದೀವಿ. ಇವು ಒಳ್ಳೆ ಚೆನ್ನಾಗೈತಿ. ಆಮೇಲೆ ಒಳ್ಳೆ ಅದು ಪೌಷ್ಟಿಕಾಂಶದಿಂದ ಬೆಳೆದಿದೆ, ಒಳ್ಳೆ ಎತ್ತರವಾಗಿದೆ, ಕಾಯಿ ಸೆಟ್ಟಾಗೋ ಚಾನ್ಸ್ ಇದೆ, ಒಳ್ಳೆ ಈಗ ಭಾಳ ಇಳುವರಿ ಇದೆ. ಎಲ್ಲರೂ ಇದನ್ನು ಬಳಸಿ ಅಂತ ಹೇಳಿ ನಿಮಗೆ ಕೈ ಮುಗಿದು ಹೇಳ್ತೇವೆ. ಹಾಗೆ ಇದು ವಿಷಮುಕ್ತ ಭಾರತವನ್ನು ಮಾಡಲಿಕ್ಕೆ ನಾವು ಒಬ್ಬರು ಇದಕ್ಕೆ ಸಹಾಯ ಮಾಡೋಣ ಅಂತೇಳಿ ಸಹಾಯ ಮಾಡಿದ್ದೇವೆ. ತಾವೆಲ್ಲರೂ ಇದನ್ನು ಸ್ಪ್ರೇ ಮಾಡ್ತಾ ಇದನ್ನು ಬಳಸುತ್ತಾ ವಿಷಮುಕ್ತ ಭಾರತಕ್ಕೆ ನೀವು ಕೈ ಜೋಡಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ವಿಜಯಣ್ಣ, ನಮ್ಮ ನೆಟ್ಸರ್ ಪ್ರಾಡಕ್ಟ್ ಬಗ್ಗೆ ನೀವು ಹೇಗೆ ಅನ್ನಿಸ್ತಣ್ಣ? ಹೇಗಿದೋ ಪ್ರಾಡಕ್ಟ್ಗಳು ಅನ್ನಿಸ್ತು? ಪ್ರಾಡಕ್ಟ್ ಬಗ್ಗೆ ಯಾರೂ ಏನು ಮಾತಾಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಯಾರೇ ಒಂದು ಸಣ್ಣ ಹುಡುಗ ಕೂಡ ಇದನ್ನು ಸ್ಪ್ರೇ ಮಾಡಿದ್ರು ಒಂಚೂರು ನೆಕ್ಕೆಂದ್ರೂ ಕೂಡ ಏನೂ ತೊಂದರೆ ಇಲ್ಲ. ಯಾಕಪ್ಪ ಅಂತಂದ್ರೆ ಅಷ್ಟೇ, ಈಗ ಯಾವುದೇ ಒಂದು ಸ್ಪ್ರೇ ಮಾಡ್ಬೇಕಾದ್ರೆ ಎಣ್ಣಿಗೆ ಕಣ್ಣಿಗೆ ಅಥವಾ ಏನಾದರೂ ಸಿಡಿದ್ರೆ ಅದೊಂದು ಸ್ವಲ್ಪ ಅಲರ್ಜಿ ಆಗೋ ಚಾನ್ಸ್ ಇದೆ. ಇದು ಆಗಲ್ಲ, ಮುಖಕ್ಕೆ ಸಿಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಇದು ನೆಲಕ್ಕೆ ಆಯ್ತು ಇನ್ನೊಂದು ಆಯ್ತು ಯಾವುದೇ ರೀತಿ ಹಾನಿ ಮಾಡಲ್ಲ. ಇನ್ನೊಂದು ಬೇರೆ ಪ್ರಾಡಕ್ಟಿಗೆ ಹೋಲಿಸಿದ್ರೆ ಭಾಳ ಇದು ನೆಟ್ಸರ್ ಪ್ರಾಡಕ್ಟು ಭಾಳ ಚೆನ್ನಾಗೈತಿ. ಹಾಗಂತೇಳಿ ನಾವು ಇದನ್ನ ಸುಮಾರು ವರ್ಷದಿಂದ ಹೇಳಿದ್ರು ಕೂಡ ಯೂಸ್ ಮಾಡಿದ್ದಿಲ್ಲ. ಈಗ ಒಂದು 2-3 ವರ್ಷ ಆಯ್ತು ನಾವು ಯೂಸ್ ಮಾಡಕತ್ತಿ, ಒಳ್ಳೆ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ವಿಜಯಣ್ಣ. ಎಸ್ ಸ್ನೇಹಿತರೆ, ಕೇಳಿದ್ರಲ್ಲ, ಇವತ್ತು ನೋಡ್ರಿ ನೆಟ್ಸರ್ಪಲ್ಲಿ ಅಗಾಧವಾದಂಥ ಅವರು ಕೃಷಿಲಿ ತುಂಬ ಅಗಾಧವಾದ ಜ್ಞಾನ ಹೊಂದಿರತಕ್ಕಂಥ ವಿಜಯಣ್ಣರು. ಸೊ ನಮ್ಮ ನೆಟ್ಸರ್ ಪ್ರಾಡಕ್ಟ್ನ ಬಳಸಿ ಅವ್ರು ಯಾವ ರೀತಿ ಒಂದು ಅವರ ಹೊಲದಲ್ಲಿ ಬೆಳೆ ಯಾವ ರೀತಿ ಅಂತೇಳಿ ಸೋಯಾಬೀನು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಡಿಕೆ ಗಿಡನೂ ಕೂಡ ಇದೇನು ಭಾಳ ದಿವಸ ಆಗಿಲ್ಲ ಸ್ನೇಹಿತರೆ. ಸೊ ಅಡಿಕೆ ಕಟ್ಟಿ ಕೂಡ ಒಂದು 6 ತಿಂಗಳಾಯ್ತು ವಿಜಯಣ್ಣ. ಇದು 1-2 ತಿಂಗಳಾಯ್ತು. 2 ತಿಂಗಳಿಗೆ ಅಡಿಕೆ ಗಿಡನೂ ಕೂಡ ಯಾವ ರೀತಿ ಸೆಟ್ ಆಗಿದೆ ಭೂಮಿಗೆ ನೋಡ್ತಾ ಇರ್ಬೋದು. ಇವತ್ತು ಎಲ್ಲರೂ ಕೂಡ ಒಂದು ವಿಷಮುಕ್ತ ಸಮಾಜನ ನಿರ್ಮಾಣ ಮಾಡೋದ್ರ ಜೊತೆಗೆ ಒಂದು ಅದ್ಭುತವಾದ ಔಷಧಿನ ನಾವು ನೆಲಕ್ಕೆ ಕೊಟ್ಟು ಒಂದು ಒಳ್ಳೆ ರಿಸಲ್ಟ್ನ ನಾವು ಪಡ್ಕೋಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ನೆಟ್ಸರ್, ಜೈ ಟೀಮ್ ವಿಕ್ರಮ್.